ನಮಸ್ಕಾರ ರೀ. ಬರ್ರಿ ಇವತ್ತು ಅಗ್ದಿ ಸರಳಾಗಿ ಈ ಸಜ್ಜಿ ರೊಟ್ಟಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಕೈಲಿಂದ ಬಡದು ಮಾಡೋದನ್ನ ತೋರಿಸ್ತೀನಿ ರೀ. ಹಾಗೆ ಬೆಲೂನ್ ಗಿಲ್ಲಿಂದ ಲಾಟಿಸ್ ಮಾಡೋದನ್ನ ತೋರಿಸ್ತೀನಂತ್ರಿ. ಹೆಂಗೆ ಮಾಡಿದ್ರೇನ್ರಿ ತೆಳ್ಳಗ ರೊಟ್ಟಿ ಮಾಡ್ಬೋದ್ರಿ. ಅಷ್ಟೇ ನಾ ಇಲ್ಲಿ ತೋರಿಸಿದಂಗೆ ನೀವು ಮಾಡಿ ನೋಡ್ರಿ. ಈಗ ರೊಟ್ಟಿ ಮಾಡ್ಲಿಕ್ಕೆ ಹಿಟ್ಟು ಬೇಕಾಗ್ತದಲ್ರಿ. ಹೀಗಾಗಿ ನಾ ಏನು ಮಾಡೀನಿ ಇಲ್ಲಿ ಒಂದು 3 kg ಸಜ್ಜಿ ತೊಗೊಂಡೀನಿ. ಇದು ನಿಮ್ಗೆ ಎಲ್ಲ ಶಾಪ್ನಾಗ ಸಿಗ್ತಾವ್ರಿ. ಅಂದ್ರೆ ಗ್ರೋಸರಿ ಶಾಪ್ನಾಗ ಅಂದ್ರೆ ಕಿರಾಣ ಶಾಪ್ನಾಗ ಸಿಗ್ತಾವ. ಇಲ್ಲ ಅಂತಂದ್ರೆ ನೀವು ಆನ್ಲೈನು ತರಿಸ್ಬೋದ್ರಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರಿನ ಅದ್ರಾಗ ಒಂದು ಬಟ್ಟಲು ಇಲ್ಲಿ ಅಕ್ಕಿ ಸೇರಿಸ್ಲತ್ತೀನಿ ರೀ. ಇದರಿಂದ ಅಷ್ಟು ನಮ್ದು ಇಲ್ಲಿ ಸಜ್ಜಿ ರೊಟ್ಟಿ ಕಪ್ಪಗಾಗಲ್ರಿ. ಹೀಗಾಗಿ ಅಕ್ಕಿ ಸೇರಿಸ್ಬೇಕ್ರಿ. ಹಾಗೆ ಇಲ್ಲಿ ಒಂದು ಬಟ್ಟಲು ಉದ್ದಿನ ಬೇಳೆ ಸೇರಿಸ್ಲತ್ತೀನಿ ರೀ. ಯಾಕಪ್ಪ ಅಂದ್ರೆ ಸ್ವಲ್ಪ ಹಿಟ್ಟಿಗೆ ಜಿಗಿನೂ ಬರ್ತದ್ರಿ, ಮತ್ತು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಖಮ್ಮಗ್ನೂ ಟೇಸ್ಟ್ ಬರ್ತದ್ರಿ. ಈಗೆಲ್ಲ ಚಂದನ ಈಗ ಮಿಕ್ಸ್ ಮಾಡ್ತೀನಂತ್ರಿ. ಮತ್ತು ಇದಕ್ಕೆ ಹಿಟ್ಟು ಮಾಡಿಕೊಂಡು ತರಮಂತ್ರಿ ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೀನಂತ್ರಿ. ನೋಡ್ರಿ, ಹಿಟ್ಟು ಇಲ್ಲಿ ರೆಡಿ ಆಗ್ಯದ. ಪೂರ್ತಿ ಸಾಫ್ಟಾಗಿರ್ಬೇಕ್ರಿ. ಸ್ವಲ್ಪನೂ ಇಲ್ಲಿ ತರಿ ಇರಬಾರ್ದ್ರಿ. ಇದ್ರೂ ಎಲ್ಲ ಜಲಡಿ ಹಿಡಿದು ನಾವು ಈ ಥರ ಸಾಫ್ಟ್ ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದ್ರಿ. ಈಗ ರೊಟ್ಟಿಗೆ ಹಚ್ಲಾಕ ಹಿಟ್ಟು ತೊಗೊಂಡಿನಿ, ಸಜ್ಜಿ ಹಿಟ್ಟು ಮತ್ತು ಎಳ್ಳು ತೊಗೊಂಡಿನಿ. ಹಾಗೆ ಇಲ್ಲಿ ನೀರನ್ನು ತೊಗೊಂಡಿನಿ, ಮತ್ತು ನೀರು ಹಚ್ಲಾಕ ಒಂದು ಬಟ್ಟೆ ಬೇಕಲ್ರಿ, ಒಂದು ಬಟ್ಟೆನೂ ತೊಗೊಂಡಿನಿ. ಈಗೇನ್ರಿ ಹಿಟ್ಟು ನಾದ್ಕೊಳ್ಳೋಮಂತ ಈ ಬಟ್ಟಲಿಂದ ನಾ ಇಲ್ಲಿ ಒಂದು 2 ಬಟ್ಟಲು ಹಿಟ್ಟು ತೊಗೊಂಡಿನಿ. ಇದ್ರಾಗ ಒಂದು 7ರಿಂದ 8 ರೊಟ್ಟಿ ಆಗ್ತಾವ್ರಿ. 2 ಬಟ್ಟಲು ಹಿಟ್ಟಿನಾಗ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಲತ್ತೀನಿ ರೀ, ಮತ್ತು ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ. ಈ ಅರ್ಶಿಣ ಪುಡಿ ಹಾಕೋದ್ರಲಿಂದ ರೊಟ್ಟಿಗೆ ಒಳ್ಳೆ ಕಲರ್ ಬರ್ತದ್ರಿ. ನಿಮಗೆ ಬ್ಯಾಡ ಅಂದ್ರೆ ಬಿಡ್ಬೋದ್ರಿ, ನಡೀತದ. ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನಾ ಏನು ಮಾಡ್ತೀನಿ ರೀ, ಇಲ್ಲಿ ಒಂದು 3/4 ಬಟ್ಟಲು ಕುದಿಯೋ ನೀರು ತೊಗೊಂಡೇನಿ ರೀ. ಬಿಸಿ ನೀರು ಅಲ್ರಿ, ಮತ್ತು ಕುದಿಯೋ ನೀರೇ ತೊಗೋಬೇಕ್ರಿ. ನಾವು ಉದ್ದಿನ ಬೇಳೆ ಸೇರಿಸಿದೇವಲ್ರಿ, ಹೀಗಾಗಿ ಬಿಸಿ ನೀರು ಜಾಸ್ತಿ ಹತ್ತಲಿಲ್ಲಿ. ಅದಕ್ಕೆ ನಾ ಇಲ್ಲಿ ಒಂದು ಅರ್ಧ ಬಟ್ಟಲ್ಗಿಂತ ಸ್ವಲ್ಪ ಜಾಸ್ತಿ ನಾ ಇಲ್ಲಿ ಕುದಿಯೋ ನೀರು ತೊಗೊಂಡೇನಿ ರೀ. ಎಲ್ಲ ಈಗ ನಾವು ಕಲಿಸ್ಕೋಬೇಕು. ಈಗ ನೀರು ಕಮ್ಮಿ ಅನ್ನಿಸ್ತು ಅಂದ್ರೆ ಇವೇನು ತಣ್ಣೀರು ಇರ್ತಾವಲ್ಲ ರೀ, ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರು ಇರ್ತಾವಲ್ಲ, ಅವು ಸ್ವಲ್ಪ ಹಾಕೋತಾ ಏನು ಮಾಡ್ಬೇಕ್ರಿ, ಒಂದು ಗಟ್ಟಿ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಸ್ವಲ್ಪನೂ ಅಳಸಿರಬಾರ್ದ್ರಿ. ತೆಳ್ಳಗ ಬಡಿಲಾಕ ನಮಗೆ ಇಲ್ಲಿ ಆಗಲ್ಲ. ಹೀಗಾಗಿ ಗಟ್ಟಿ ಹಿಟ್ಟು ನಾದ್ಕೋಬೇಕು. ಅಳಸಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಸಜ್ಜಿ ಹಿಟ್ಟು ಮಿಕ್ಸ್ ಮಾಡಿರಿ. ಒಟ್ಟಿನಾಗ ಗಟ್ಟಿ ನಾದ್ಕೋಬೇಕಾಗ್ತದ್ರಿ. ಯಾಕಂದ್ರೆ ನಾವು ರೊಟ್ಟಿ ಮಾಡ್ತಾ ಹೋದಂಗೆ ಉಳಿದಿದ್ದ ಹಿಟ್ಟು ಇಲ್ಲಿ ಏನಾಗ್ತದ, ಅಳಸಾಗ್ಬಿಡ್ತದ್ರಿ. ಅದಕ್ಕೆ ನಾವು ನಾದ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ನಾದ್ಕೋಬೇಕ್ರಿ. ಚಂದ ಗಸ ನಾದ್ಕೊಂಡೇನಿ. ಈಗ ನೋಡ್ರಿ, ಒಂದು ಸಣ್ಣದು ಉಳ್ಳಿ ತೊಗೊಂಡಿನಿ ನಾ ಇಲ್ಲಿ. ಈಗ ಇದಕ್ಕೆ ನಾ ಏನು ಮಾಡ್ತೀನಿ ರೀ, ಎಳ್ಳು ಹಚ್ತೀನಂತ. ಎಳ್ಳು ನೀವು ಹೆಚ್ಚು ಕಮ್ಮಿ ಹಚ್ಕೋಬೋದ್ರಿ. ಅದರ ಸಜ್ಜಿ ರೊಟ್ಟಿಗೆ ಎಳ್ಳು ಜಾಸ್ತಿ ಇದ್ದೊಟ್ಟು ಭಾಳ ಚಲೋ ಟೇಸ್ಟ್ ಬರ್ತದ್ರಿ ತಿನ್ನೋ ಟೈಮ್ನಾಗ. ಇದ್ರ ತುಂಬ ನಾನು ಎಳ್ಳು ಹಚ್ಚಿನಲ್ರಿ. ಈಗ ಒಣ ಸಜ್ಜಿ ಹಿಟ್ಟು ಹಿಂಗೆ ಕೆಳಗೆ ಉದುರಿಸ್ತೀನಂತ್ರಿ. ಉದುರಿಸಿ ಈಗ ಕೈ ಸ್ವಲ್ಪ ಹಿಟ್ಟು ಹಚ್ಕೊಂಡು ಬಡ್ಕೋತಾ ಹೋಗ್ತೀನಂತ್ರಿ. ಸ್ವಲ್ಪ ಹಿಂಗೆ ದೊಡ್ಡದು ಮಾಡಿಕೊಂಡು ಈಗ ಬಡ್ಕೋತಾ ಹೋಗ್ಬೇಕಾಗ್ತದ್ರಿ. ನೀವು ಬಿಗಿನರ್ ಇದ್ರಿ ಅಂದರೆ ಶುರು ಮಾಡ್ಲತ್ತೀರಿ ಅಂತಂದ್ರೆ ಏನು ಮಾಡಿರಿ, ಸಣ್ಣ ರೊಟ್ಟಿ ಮಾಡಿರಿ, ನಡೀತದ. ನಾನು ನಾರ್ಮಲ್ ಸೈಜ್ ಅಂದ್ರೆ ಏನ್ರಿ ಸ್ವಲ್ಪ ದೊಡ್ಡದೇ ಮಾಡ್ಕೊಳತ್ತೀನಿ ರೀ. ನಡುವೇ ಬಡಿಲಕ್ಕ ಹೋಗಬೇಡ್ರಿ. ಆದಷ್ಟು ನಾವು ಅಂಚು ಬಡ್ಕೋತಾ ಹೋದ್ರೆ ನಡು ತಾನೇ ತೆಳ್ಳಗಾಗ್ತದ್ರಿ. ಸ್ವಲ್ಪ ಇದೇನು ರೊಟ್ಟಿ ಅದಲ್ರಿ, ಜರಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಮತ್ತು ಅದಕ್ಕೆ ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಹಿಂಗೆ ಬಡ್ಕೋತಾ ತೆಳ್ಳಗ ನಾವು ಮಾಡಬೇಕಾಗ್ತದೆ. ಈಗ ಕಬ್ಬಿನ ಹಂಚಿನ ಮೇಲೆ ನಾವು ಬೇಯಿಸ್ಕೋಬೇಕ್ರಿ, ಅಂದರೆ ಚಲೋ ಆಗ್ತಾವೆ ರೊಟ್ಟಿ. ಇಲ್ಲಿ ಹಂಚಿನ ಮೇಲೆ ಹಾಕಿನ್ರಿ, ಹಂಚು ಚಲೋ ಬಿಸಿ ಆಗಬೇಕು. ನಾ ಈಗ ಉರಿ ಏನು ಮಾಡೀನಿ ರೀ, ದೊಡ್ಡದೇ ಇಟ್ಟೀನಿ. ಮತ್ತು ಒಂದು ಸೈಡು ನಾ ಇಲ್ಲಿ ನೀರು ಹಚ್ಲತ್ತೀನಿ. ನೀರು ಹಚ್ಚಿ ಈಗ ಇದಕ್ಕೆ ಪಲ್ಟಾಸ್ಕೊತೀನಂತ್ರಿ. ಈಗಲೂ ಸ್ವಲ್ಪ ಉರಿ ದೊಡ್ಡದೇ ಅದ ರೀ. ಈಗ ನೋಡ್ರಿ, ಸ್ವಲ್ಪ ಹಿಂಗೆ ಬಣ್ಣ ಬರಬೇಕ್ರಿ. ಈ ಥರ ಬಂದಾಗ ನಾವು ಈಗೇನದಲ್ರಿ, ನಾವು ಸ್ಟವ್ವಿಂದು ಫ್ಲೇಮು ಪೂರ್ತಿ ಸಣ್ಣದು ಮಾಡಿಬಿಡ್ಬೇಕ್ರಿ. ಈಗ ಒಂದು ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ಒತ್ಕೋತಾ ಅದಕ್ಕೆ ಬೇಯಿಸ್ಬೇಕಾಗ್ತದ್ರಿ. ಅಂದರೆ ಈವನ್ ಆಗಿ ಎಲ್ಲ ಕಡೆ ಸಮ ಬೇಯ್ತದ್ರಿ. ಅದು ಪೂರ್ತಿ 2 ಮಗ್ಗಲ ಹಿಂಗೆ ಬೇಯಿಸಿ ಸ್ವಲ್ಪ ಅದು ಕಟೂರಾಗಬೇಕ್ರಿ, ಅಂದ್ರೆ ಕುರ್ಕುರಾಗಬೇಕ್ರಿ. ಅಲ್ಲಿಂದನ ಬೇಯಿಸ್ಬೇಕ್ರಿ. ಮತ್ತು ಆರಿದ್ಮೇಲೆ ಇನ್ನೂ ಜಾಸ್ತಿ ಕುರ್ಕುರ ಆಗ್ತಾವ್ರಿ ಅವು. ನೋಡ್ರಿ, ರೊಟ್ಟಿ ರೆಡಿ ಆಗ್ಯಾದ್ರಿ. ಈಗ ನಾನು ಬೆಲ್ಲಣಿಗಿಲಿಂದು ಲಾಟಿಸಿ ನಿಮ್ಗೆ ತೋರಿಸ್ತೀನಿ ರೀ, ಅಂದ್ರೆ ಲಟ್ಟಣಿಗಿಲಿಂದು ಲಾಟಿಸಿ ತೋರಿಸ್ತೀನಂತ. ಮತ್ತು ಸೇಮ್ ಅದೇ ಸೈಜ್ ಉಳ್ಳಿ ತೊಗೊಂಡಿನಿ, ಮತ್ತು ಎಳ್ಳು ಹಚ್ಚಿನಿ. ಹಾಗೆ ಸ್ವಲ್ಪ ಕೆಳಗೆ ಹಿಟ್ಟು ಉದುರಿಸಿ ಕೈಲಿಂದ ಇಷ್ಟು ದೊಡ್ಡದು ಮಾಡ್ಕೋಬೇಕ್ರಿ. ಅದು ಎಲ್ಲರಿಗೆ ಬಂದೇ ಬರ್ತದೆ ಇಷ್ಟು ಮಾಡ್ಕೊಳಕ್ಕಂತೂ. ಈಗ ಮುಂದೆ ಬಡಿಲಕ್ಕೆ ಬರಲ್ರಿ ಭಾಳ ಜನಕ್ಕೆ. ಆಗೇನು ಮಾಡಿರಿ, ಹಿಂಗೆ ಹಿಟ್ಟು ಉದುರಿಸಿ ಬೆಲ್ಲಣಿಗೆಗೆ ಸ್ವಲ್ಪ ಹಿಟ್ಟು ಒರೆಸಿ
ಲಾಟಿಸ್ಕೊತಾ ಹೋಗ್ರಿ. ಚಪಾತಿ ಎಲ್ಲ ಹೆಂಗೆ ಲಾಟಿಸ್ತ್ರಲ್ಲ ಅದೇ ಥರ ಇಲ್ಲೂ ಅಷ್ಟೇ ರೀ, ನಾವು ನಡುವೇ ಲಾಟಿಸ್ಲಾರ್ದೇ ತುದಿಗಳಿಗೆ ಲಾಟಿಸ್ಕೊತಾ ಹೋಗಬೇಕು. ಮತ್ತು ಒಂದೊಂದು ಸಲ ಏನಾಗ್ತದೆ ಹಿಂಗೆ ಕ್ರ್ಯಾಕ್ಸ್ ಬರ್ತಾವ್ರಿ, ಅವು ಹಾಗೆ ಕೈಲಿಂದ ಸ್ವಲ್ಪ ಫಿಲ್ ಮಾಡ್ಕೊತಾ ನಾವು ಅಂಚಿಗೆ ಲಾಟಿಸ್ಕೊತಾ ಹೋಗ್ಬೇಕ್ರಿ. ಬೆಲ್ಲುಣಿಗೆಲಿಂದ ಅಂತೂ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಮಾಡ್ಕೋಬೋದು ರೀ. ಸೇಮ್ ಹಾಗೆ ಸ್ವಲ್ಪ ಆ ರೊಟ್ಟಿ ಜರಗಲಿಲ್ಲ ಅಂದ್ರೆ ಕೆಳಗೆ ಒಣ ಹಿಟ್ಟು ಉದುರಿಸಿ ಮತ್ತು ಹಿಂಗೆ ತಿರ್ಗಿಸ್ಕೊತಾ ಲಾಟಿಸ್ಕೊತಾ ಹೋಗ್ಬೇಕ್ರಿ. ಈಗ ನೋಡಿರಿ ನಮ್ದು ರೊಟ್ಟಿ ರೆಡಿ ಆಗ್ಯದ್ರಿ. ಇದಕ್ಕೂ ಏನಿಲ್ಲರಿ, ಸಾವಕಾಶ ನಾವೀಗ ಕೈ ಮೇಲೆ ಎತ್ಕೊಂಡು ಬಿಸಿ ಹಂಚಿನ ಮೇಲೆ ಹಾಕಿ ಒಂದು ಮಗ್ಗಲು ನೀರು ಹಚ್ಚಿ ನಾ ಹೇಳಿದ್ದು ಮೆಥಡ್ ಪ್ರಕಾರ ಏನಂತಂದ್ರೆ ಬಟ್ಟೆ ತೊಗೊಂಡು ಒತ್ತಿ ಅದಕ್ಕೆ ಬೇಯಿಸಿದ್ರೆ ಆಯ್ತು ರೀ. ಯಾರು ಬೇಕಾದ್ರೂ ಈ ಸಜ್ಜಿ ರೊಟ್ಟಿ ಮಾಡ್ಬೋದ್ರಿ. ಇದೇ ಮೆಥಡು ನೀವು ಜೋಳದ ರೊಟ್ಟಿ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು, ನಡೀತದೆ. ನೋಡಿರಿ ಈ ಥರ ಬಣ್ಣ ಬಂತಂದ್ರೆ ಕುರ್ಕುರ ಆಯ್ತಂದ್ರೆ ತೆಗೆದಿಡ್ಬೇಕ್ರಿ. ನೋಡಿರಿ ಹೈರಾಣ ಆಗಲ್ದೇ ಬುಟ್ಟಿ ತುಂಬ ರೊಟ್ಟಿ ಮಾಡ್ಬೋದು ರೀ. ಹಾಗಾದ್ರೆ ನೋಡಿರಲ್ರಿ ಈ ಎಳಮಸಿಗೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಹಾಜರಾಗ್ತೀನಂತ್ರಿ.